ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ, ನಾಳೆ ಬೆಳಿಗ್ಗೆ 3:30 ನಮಗೆ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ರಾಕ್ ಅವರು ಬರ್ತಾರೆ ಅಂತ ಸಿಕ್ಕಾಪಟ್ಟೆ ಅಪ್ಡೇಟ್ ಗಳು ಬರ್ತಾ ಇತ್ತು. ಅಂಡ್ ಈಗ ಒಂದ್ ರೀತಿಲಿ ನಮ್ಮ ರಾಕ್ ಅವರು ಕೂಡ ಅದನ್ನ ಟೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್, ಆಲ್ ಆಫ್ ಎ ಸಡನ್ ರಾಕ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾನೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋಗಳನ್ನ ಹೋಗಿ ಖಂಡಿತವಾಗ್ಲೂ ನೋಡಿ. ನಮ್ಮ ಪ್ಯಾಟ್ ಮೆಕಫಿ ಅವರು ಮೊದಲು ರಿವೀಲ್ ಮಾಡ್ತಾರೆ ಒಬ್ಬ ಬಿಗ್ ಗಾಯ್ ಬ್ಯಾಡ್ ಬ್ಲಡ್ ಅಲ್ಲಿ ಬರ್ತಾ ಇದ್ದಾನೆ ಅಂತ. ಅಂಡ್ ಅದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಯಾರು ಅಂತ ಕೇಳ್ತಾರೆ. ಅಂಡ್ ಆಗ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗುತ್ತೆ. ಪ್ರಾಬಬ್ಲಿ ಆ ಒಬ್ಬ ಬಿಗ್ ಗಾಯ್ ನಮ್ಮ ರಾಕ್ ಅವರು ಇರಬಹುದು ಅಂತ. ಇಷ್ಟೇ ಅಲ್ಲ, ಬ್ಯಾಡ್ ಬ್ಲಡ್ ಅಲ್ಲಿ WWE ಅವರು ಒಂದು ವಿಡಿಯೋ ಪ್ಯಾಕೇಜ್ ನು ಕೂಡ ಪ್ಲೇ ಮಾಡ್ತಾರೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಅಫಿಷಿಯಲ್ ಆಗಿ ತಿಳಿಸಿದ್ರು. ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಕೂಡ ಒಡ್ಡಾಡ್ತಾ ಇತ್ತು. ಅಂಡ್ ಈಗ ಖುದ್ದಾಗಿ ನಮ್ಮ ರಾಕ್ ಅವರೇ ಟೀಸ್ ಮಾಡ್ತಾ ಇದ್ದಾರೆ, ನಾನು ಬ್ಯಾಡ್ ಬ್ಲಡ್ ಗೆ ಬರ್ತೀನಿ ಅಂತ. ಎಸ್, ಏನಾಯ್ತು ಅಂತ ಕೇಳಿದ್ರೆ, ನಮ್ಮ ರಾಕ್ ಅವರು ರೀಸೆಂಟ್ ಆಗಿ ಒಂದು ಕಾಲೇಜ್ ಫುಟ್ಬಾಲ್ ಗೇಮ್ ನ ಅಟೆಂಡ್ ಮಾಡೋದಕ್ಕೆ ಅಲ್ಲಿಗೆ ಹೋಗಿರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ಕಾಲೇಜ್ ಫುಟ್ಬಾಲ್ ಗೇಮ್ ಏನಿದೆ ಅದು ಎಲ್ಲಿ ನಡೀತಾ ಇರೋದು ಗೊತ್ತಾ ಗೈಸ್? ಜಾರ್ಜಿಯಾದಲ್ಲಿ. ಅಂಡ್ ಜಾರ್ಜಿಯಾ ಬ್ಯಾಡ್ ಬ್ಲಡ್ ನಡೀತಾ ಇದೆಯಲ್ಲ ಅದರಿಂದ ಸ್ವಲ್ಪನೇ ದೂರ ಇರೋದು ಅಂತಾನೆ ಹೇಳ್ಬಹುದು. ನಮ್ಮ ರಾಕ್ ಅವರು ಒಂದು ಕಾಲೇಜ್ ಫುಟ್ಬಾಲ್ ಟೀಮಿಗೆ ಹೋಗ್ಬಿಟ್ಟು ಅವರಿಗೆ ಕಂಗ್ರಾಚುಲೇಷನ್ಸ್ ತಿಳಿಸಿ, ನಾನು ನಿಮ್ ಜೊತೆ ನಿಮ್ಮನ್ನ ಸಪೋರ್ಟ್ ಮಾಡೋದಕ್ಕೆ ನಾನಿಲ್ಲಿ ಇರ್ತೀನಿ ಅಂತ ಕೆಲವೊಂದಷ್ಟು ಫೋಟೋಸ್ ಗಳನ್ನು ಕೂಡ ಪೋಸ್ಟ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಅದಾದ್ಮೇಲೆ ಸಿ ಯು ಟು ನೈಟ್ ಲೆಟ್ಸ್ ಗೋ ಅಂತ ಹಾಕಿ ಇಲ್ಲಿ ಹ್ಯಾಶ್ಟ್ಯಾಗ್ ಜಾರ್ಜಿಯಾ ಅನ್ನೋದನ್ನು ಕೂಡ ಅವರು ಟ್ಯಾಗ್ ಮಾಡಿದ್ದಾರೆ. ಸೊ ಬ್ಯಾಡ್ ಬ್ಲಡ್ ಎಲ್ಲಿ ನಡೀತಾ ಇದೆಯೋ ಅದಕ್ಕಿಂತ ಸ್ವಲ್ಪವೇ ದೂರದಲ್ಲಿ ಜಾರ್ಜಿಯಾ ನಡೀತಾ ಇದೆ. ಅಂದ್ರೆ ನಮ್ಮ ಬ್ಯಾಡ್ ಬ್ಲಡ್ ನಡೀತಿರುವಂತಹ ಜಾಗದಲ್ಲಿ ನಮ್ಮ ರಾಕ್ ಅವರು ಕೂಡ ಇದ್ದಾರೆ ಅಂತ ಆಯ್ತು. ಅಂಡ್ ಈ ಕಡೆ ಅಪ್ಡೇಟ್ ಗಳು ಕೂಡ ಬರೋದಕ್ಕೆ ಶುರು ಆಗಿದೆ. ಇವನ್ ನಮ್ಮ ಪ್ಯಾಟ್ ಮೆಕಫಿ ಅವರು ಕೂಡ ತಿಳಿಸಿದ್ದಾರೆ, ಬಿಗ್ ಗಾಯ್ ನಿನ್ಗೋಸ್ಕರ ವಾಪಸ್ ಬರ್ತಾ ಇದ್ದಾನೆ ಅಂತ. ಸೊ ಪ್ರಾಬಬ್ಲಿ ಆ ಒಬ್ಬ ಬಿಗ್ ಗಾಯ್ ಬೇರೆ ಯಾರು ಅಲ್ಲ, ನಮ್ಮ ಫೈನಲ್ ಬಾಸ್ ದ ರಾಕ್ ಅವ್ರು ಆಗಿರ್ಬಹುದು. ಎಸ್, ನಿಮಗೆ ಒಂದು ಸ್ಮ್ಯಾಕ್ ಡೌನ್ ನೆನಪಿದೆ ಅಂತ ಅನ್ಕೋತೀನಿ. ಆಲ್ ಆಫ್ ಎ ಸಡನ್ ನಮ್ಮ ಆಸ್ಟನ್ ಥಿಯರಿ ಅವರ ಎದುರುಗಡೆ ರಾಕ್ ಅವರು ಬಂದಿದ್ರು. ಅಂಡ್ ಆಗ ನಮ್ಮ ಪ್ಯಾಟ್ ಮೆಕಫಿ ಅವರು ರಾಕ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಆಗ ನಮ್ಮ ರಾಕ್ ಅವರು ಸೇಮ್ ರೀಸನ್ ಕೊಟ್ಟಿದ್ರು, ನಾನು ಇಲ್ಲೇ ಪ್ಯಾಟ್ ಮೆಕಫಿ ಶೋಗೆ ಬಂದಿದ್ದೆ. ಅಂಡ್ ಆಗ ನನಗೆ ಗೊತ್ತಾಯ್ತು ಸ್ಮ್ಯಾಕ್ ಡೌನ್ ಕೆಲವು ಕಿಲೋಮೀಟರ್ಸ್ ಗಳ ದೂರದಲ್ಲಿದೆ ಅಂತ. ಅಂಡ್ ಸಡನ್ ಆಗಿ ನನಗೆ ಸ್ಮ್ಯಾಕ್ ಡೌನ್ಗೆ ಹೋಗ್ಬೇಕು ಅಂತ ಅನಿಸ್ತು. ಅಂಡ್ ಅಲ್ಲಿಗೆ ನಾನು ಹೋದೆ ಅಂತ. ಸೊ ಬ್ಯಾಡ್ ಬ್ಲಡ್ ನಡೀತಾ ಇದೆಯಲ್ಲ ಅದರ ಪಕ್ಕದಲ್ಲೇ ಜಾರ್ಜಿಯಾದಲ್ಲಿ ನಮ್ಮ ರಾಕ್ ಅವರು ಕಾಲೇಜ್ ಫುಟ್ಬಾಲ್ ನ ಅಟೆಂಡ್ ಮಾಡೋದಕ್ಕೆ ಬಂದಿದ್ದಾರೆ. ಐ ಥಿಂಕ್ ಬ್ಯಾಡ್ ಬ್ಲಡ್ ಪ್ರಾರಂಭ ಆಗೋದು ಅಷ್ಟೊತ್ತಿಗೆ ಆ ಒಂದು ಶೋ ಮುಗಿಯುತ್ತೆ ಅಂತ ಅನ್ಕೋತೀನಿ. ಅಂಡ್ ಆಗ ನಮಗೆ ಪ್ರಾಬಬ್ಲಿ ರಾಕ್ ಅವರ ರಿಟರ್ನ್ ಬ್ಯಾಡ್ ಬ್ಲಡ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು, ಅಥವಾ ಅವರು ಒಂದು ವಿಡಿಯೋ ಮೆಸೇಜ್ ನ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಫಾರ್ವರ್ಡ್ ಮಾಡುವಂತಹ ಚಾನ್ಸಸ್ ಗಳು ಕೂಡ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಈಗ ನಮ್ಮ ರಾಕ್ ಅವರು ಬರ್ತಾರೆ ಅನ್ನೋ ಒಂದು ರೂಮರ್ ಏನಿತ್ತು, ಅನ್ನೋ ಒಂದು ಅಪ್ಡೇಟ್ ಏನಿತ್ತು, ಆ ಅಪ್ಡೇಟು ಹಾಗೆ ರೂಮರ್ಸ್ ಇನ್ನೂ ಕೂಡ ಜಾಸ್ತಿ ಆಗಿದೆ. ಲಿಟ್ರಲಿ ಗೈಸ್, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ನ. ಹೋಗ್ತಾ ಹೋಗ್ತಾ ಒಂದು ಚಿಕ್ಕ ಅಪ್ಡೇಟ್ ಏನಪ್ಪಾ ಅಂದ್ರೆ, ನಮಗೆ ಬ್ಯಾಡ್ ಬ್ಲಡ್ ಅಲ್ಲಿ WWE ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ, ಲಿವ್ ಮಾರ್ಗನ್ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ. ಆ ಒಂದು ಮ್ಯಾಚ್ ನ USA ನೆಟ್ವರ್ಕ್ ಅವರು ಇವರಿಬ್ಬರ ಲಾಸ್ಟ್ ಮ್ಯಾಚ್ ಅಂತ ತನ್ನ ಆರ್ಟಿಕಲ್ ಅಲ್ಲಿ ಬರಿತಾ ಇದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಐ ಥಿಂಕ್ ಇದು ಇವರ ಫ್ಯೂಡ್ ಅಲ್ಲಿ ಲಾಸ್ಟ್ ಎಂಡಿಂಗ್ ಪಾಯಿಂಟ್ ಅಂತ ಇವ್ರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ ನನ್ನ ಪ್ರಿಡಿಕ್ಷನ್ ಕೂಡ ಇಲ್ಲಿ ರಾಂಗ್ ಆಗೋ ಚಾನ್ಸಸ್ ಇದೆ. ನೋಡೋಣ ಗೈಸ್ ಬ್ಯಾಡ್ ಬ್ಲಡ್ ಅಲ್ಲಿ ಏನೇನಾಗುತ್ತೆ ಅಂತ. ಅಂಡ್ ಅಂದಾಗೆ ನನ್ನ ಪ್ರಿಡಿಕ್ಷನ್ ವಿಡಿಯೋನ ನೋಡಿಲ್ಲ ಅಂದ್ರೆ ಅದನ್ನು ಕೂಡ ನೀವು ಚಾನಲ್ ಅಲ್ಲಿ ನೋಡಬಹುದು. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.